ಅರಸು ಮನೆತನದ ಕೊನೆಯ ಸುಪುತ್ರಿಯ ಭೇಟಿ ಐತಿಹಾಸಿಕ ರಾಮದುರ್ಗಕ್ಕೆ ಭಾವಿ ಕುಟುಂಬದ ಪುತ್ರಿಯ ಸ್ಪರ್ಶ ವೆಂಕಟೇಶ್ವರ ದೇವಸ್ಥಾನ ಅಭಿವೃದ್ಧಿಯ ಭರವಸೆ. ಬೆಳಗಾವಿ ಜಿಲ್ಲೆಯ ಐತಿಹಾಸಿಕ ರಾಮದುರ್ಗ ಪಟ್ಟಣಕ್ಕೆ ಬ್ರಿಟಿಷ್ ಆಳ್ವಿಕೆಯ ಕಾಲದಲ್ಲಿ ರಾಮದುರ್ಗ ಸಂಸ್ಥಾನದ ನಾರಾಯಣರಾವ್ ಭಾವಿ ಕುಟುಂಬದ ಸುಪುತ್ರಿಯವರು ಭೇಟಿ ನೀಡಿ ಪಟ್ಟಣದ ಐತಿಹಾಸಿಕ ಸ್ಥಳಗಳನ್ನು ವೀಕ್ಷಿಸಿದರು. ಈ ವೇಳೆ ರಾಮದುರ್ಗ ಸಂಸ್ಥಾನದ ಇತಿಹಾಸ, ಅರಮನೆ, ಕೋಟೆ ಹಾಗೂ ಬ್ರಿಟಿಷರ ಕಾಲದ ಆಡಳಿತ ವ್ಯವಸ್ಥೆಯ ಕುರಿತು ಮಾಹಿತಿ ಪಡೆದುಕೊಂಡರು. ಸುಮಾರು 20 ವರ್ಷಗಳ ಕಾಲ ಅಮೆರಿಕಾದಲ್ಲಿ ನೆಲೆಸಿದ್ದ ಭಾವಿ ಮನೆತನದ ಪ್ರವೀಣ್ ಗೋಟಗಿ ಅವರಿಗೆ ಸ್ಥಳೀಯರು ಮತ್ತು ಆಸಕ್ತರು ಅವರನ್ನು ಆತ್ಮೀಯವಾಗಿ ಸ್ವಾಗತಿಸಿದರು. ರಾಮದುರ್ಗದ ಸಾಂಸ್ಕೃತಿಕ ಹಾಗೂ ಐತಿಹಾಸಿಕ ಪರಂಪರೆಯ ಕುರಿತು ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದರು. ಭಾವಿ ಕುಟುಂಬದ ಸದಸ್ಯರ ಈ ಭೇಟಿ ರಾಮದುರ್ಗದ ಶ್ರೀಮಂತ ಪರಂಪರೆಯ ಇತಿಹಾಸವನ್ನ ಮತ್ತೊಮ್ಮೆ ನೆನಪಿಸುವಂತಾಗಿದ್ದು ಸ್ಥಳೀಯರಲ್ಲಿ ಸಂತಸ ಮೂಡಿಸಿದೆ. ಈ ಭೇಟಿ ಮೂಲಕ ರಾಮದುರ್ಗದ ಐತಿಹಾಸಿಕ ಪರಂಪರೆಯನ್ನ ಮುಂದಿನ ಪೀಳಿಗೆಗೆ ಪರಿಚಯಿಸುವ ಮಹತ್ವದ ಪ್ರಯತ್ನ ನಡೆದಿದೆ. ಪ್ರಥಮವಾಗಿ ರಾಮದುರ್ಗದ ಐತಿಹಾಸಿಕ ವೆಂಕಟೇಶ್ವರ ದೇವಸ್ಥಾನದ ಅಭಿವೃದ್ಧಿ ಮಾಡಿ ಸಾರ್ವಜನಿಕರಿಗೆ ಅನುಕೂಲ ಮಾಡಿಕೊಡಲಾಗುವುದೆಂದು ಪ್ರವೀಣ್ ಸುದ್ದಿಗೋಷ್ಠಿಯಲ್ಲಿ ಹೇಳಿದರು. ಈ ಸಂದರ್ಭದಲ್ಲಿ ಪ್ರವೀಣ ಅವರ ಪತಿ ವಿಕ್ರಮ್, ಮಗಳು ಈರಾ ಮತ್ತು ಜನಪರ ಟ್ರಸ್ಟ್ ಅಧ್ಯಕ್ಷ ಸುಭಾಷ್ ಗೋಡಿಕೆ, ಟಿಪ್ಪು ಸುಲ್ತಾನ್ ಅಲ್ಪಸಂಖ್ಯಾತರ ಸಂರಕ್ಷಣಾ ಸಂಘದ ಅಧ್ಯಕ್ಷ ಅಲ್ತಾಫ್ ಜಾಗೀರ್ದಾರ್ ಉಪಸ್ಥಿತರಿದ್ದರು. ಎಂಡಿ ಸೋಹಿಲ್ ಬಾರಕದಾರ, ಚೆಕ್ ನ್ಯೂಸ್ ಕನ್ನಡ, ರಾಮದುರ್ಗ. वाडा हे सगळं काही माहिती आहे. मी लहान असताना इथे आलेली आहे. मी हायलाइटेड पण आहे. हे पण एक 2-3 वर्ष आधी येऊन गेलेले होते, पण इतकं सारखं येणं जमलं नाही. त्यामुळे मग मुलं लहान असल्यामुळे असं पटकन येणं होत नाही ना, आणि पुण्याहून सुद्धा जवळ नाहीये ना. और कुछ बोलना चाहते हैं? नहीं, अभी तो आएंगे तो पता ही चलेगा आपको, जो कुछ भी है वो जैसे होगा वैसे अपडेट करते रहेंगे. उसके लिए भी कुछ करना है हमको. मेन वो सबसे पहले वो करना है, क्योंकि अगर भगवान के मन में है तो बाकी का चीज होता है. त्यांना मी पाठवलं होतं कारण मला यायला जमलं नव्हतं. मध्यंतरी तुम्ही आले होता तेव्हा वाईची वकील आहे. मी तेच म्हणतोय, मी एकदा येऊन गेलो पण मला यायला जमत नव्हतं सारखं. मी त्यांना म्हणलं जरा बघा काय परिस्थिती आहे, काय बघून या जरा. ऍटलीस्ट आम्हाला नाही येत आहे तर तुम्ही तर बघून या असं वाईला देऊळ आहे ते तिकडं असतात. आता लगूनचं नवीन ट्रस्ट करणार आहे. मग त्या ट्रस्ट मध्ये सगळं जरा स्ट्रीमलाईन करायचं आहे आपल्याला. स्ट्रीमलाईन केल्यानंतर मग पुढं जेवढं परमेश्वराच्या मनात आहे ते सगळं आपण करायचं. ಖರೀದಿಸುವ ಪ್ಲಾನ್ ಇದ್ದೀರಾ? ಹಾಗಾದ್ರೆ ಕೇತಕಿ ಡೆವಲಪರ್ಸ್ ನಲ್ಲಿ ಮೂಲಭೂತ ಸೌಕರ್ಯಗಳುಳ್ಳ ಸಿಸಿ ರೋಡ್, ಫುಟ್ಪಾತ್, ಗಾರ್ಡನ್, ಅಂಡರ್ ಡ್ರೈನೇಜ್, ವಾಟರ್ ಸಪ್ಲೈ, ಉತ್ತಮ ಪರಿಸರವುಳ್ಳ ಫ್ಲಾಟ್ಸ್ ಲೇಔಟ್ ಲಭ್ಯ. ಬೀದರ್, ಹುಮ್ನಾಬಾದ್ ಸೇರಿದಂತೆ ಹಲವು ಭಾಗಗಳಲ್ಲಿ ಸುಂದರ ಲೇಔಟ್ಗಳಿದ್ದು ಅತ್ಯುತ್ತಮ ಬೆಲೆ, ಇಎಂಐ ಸ್ಕೀಮ್ಸ್ ಅನ್ನು ಲಭ್ಯ. ಹಾಗಿದ್ರೆ ತಡೆಯಾಕೆ? ಹಿಂದೆ ಸಂಪರ್ಕಿಸಿ 7676474747. ಎಂಡಿ ಸಂಗಮೇಶ್ ಚಿದ್ರಿ, ಹುಮ್ನಾಬಾದ್. ಗ್ರಾಹಕರ ಸ್ಯಾಟಿಸ್ಫ್ಯಾಕ್ಷನ್ ನಲ್ಲಿ ನಂಬರ್ 1 ತೃಪ್ತಿಕರ ದೈಹಿಕವಾದ ಹುಮ್ನಾಬಾದ್ನ ಎಸ್ವಿ ಟಿವಿಎಸ್ ಶೋರೂಮ್ ನಿಮಗಾಗಿ ತರುತ್ತಿದೆ ಹೊಸ ಮಾಡೆಲ್ಗಳ. ಗ್ರಾಹಕರ ಸ್ಯಾಟಿಸ್ಫ್ಯಾಕ್ಷನ್ ನಲ್ಲಿ ನಂಬರ್ 1 ತೃಪ್ತಿಕರ ದೈಹಿಕವಾದ ಹುಮ್ನಾಬಾದ್ನ ಎಸ್ವಿ ಟಿವಿಎಸ್ ಶೋರೂಮ್ ನಿಮಗಾಗಿ ತರುತ್ತಿದೆ ಹೊಸ ಮಾಡೆಲ್ಗಳ ಹೊಸ ಬೈಕ್ಗಳು. ಇಲ್ಲಿ ಟಿವಿಎಸ್ ನ ಸ್ಪೇರ್ ಪಾರ್ಟ್ಸ್ ಹಾಗೂ ಸರ್ವಿಸ್ ಕೂಡ ಲಭ್ಯ. ಹಾಗಿದ್ರೆ ತಡೆಯಾಕೆ? ಹಿಂದೆ ಭೇಟಿ ನೀಡಿ. ನಾಗಲಕ್ಷ್ಮಿ ದಾಬಾ ಹತ್ತಿರ, ಗುಲ್ಬರ್ಗಾ ರೋಡ್, ಹುಮ್ನಾಬಾದ್. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 8494951009.